ಇವತ್ತೇನ್ ಮಾಡೋಣ ಅಂತ ಕೇಳಿದಾಗ 1885ರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಪಕ್ಷದ ಸ್ಥಾಪನೆ ಅಂತ ಏನ್ ಮಾಡೋಣ ನೋಡೋಣಂತ. ಈಗಾಗಲೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವಾಗ ಸ್ಥಾಪನೆಗೊಂಡಿತ್ತು, ಯಾರ ನೇತೃತ್ವ ಸ್ಥಾಪನೆಗೊಂಡಿತ್ತು, ಆಗಿದ್ದ ವಯಸ್ಸರ ಯಾರು ಅಂತ ಡಿಸ್ಕಸ್ ಮಾಡಿದ್ದೀವಿ. ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದ ವರ್ಷ, ಸ್ಥಳ ಮತ್ತು ಅದರ ಅಧ್ಯಕ್ಷ, ಅಲ್ಲಿಯ ವಿಶೇಷತೆಗಳನ್ನು ಏನು ಮಾಡೋಣ ಅಂತ ಕೇಳಿದಾಗ ಚರ್ಚೆ ಮಾಡೋಣಂತ. ರೆಡಿ ಇದ್ದೀರಿ ಅಂತ ಅನ್ಕೋತಿದ್ದೀನಿ. ಎಸ್, 1885 ಎಲ್ಲಿ ನಡೆಯಿತು ಅಂತ ಕೇಳಿದಾಗ ಮುಂಬೈ. ಅಧ್ಯಕ್ಷ ವಹಿಸಿಕೊಂಡವರು WC ಬ್ಯಾನರ್ಜಿ ಅಂಥೇಳಿ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ವಹಿಸಿಕೊಂಡ ಮೊದಲ ಏನು ಅಂತ ಕೇಳಿದಾಗ ಅಧ್ಯಕ್ಷ ಯಾರು ಅಂತ ಕೇಳಿದಾಗ WC ಬ್ಯಾನರ್ಜಿ ಅಂತ ಹೇಳಿ. ನೆಕ್ಸ್ಟ್ 1886 ಎರಡನೇ ಅಧಿವೇಶನ ನಡೀತು ಅಂತ ಕೇಳಿದಾಗ ಮುಂಬೈ ಎಲ್ರಿ ಕಲ್ಕತ್ತಾ ಅಂತ ನಡೀತು. ಹಾಗಾದ್ರೆ ಇದು ಅಧ್ಯಕ್ಷ ವಹಿಸಿಕೊಂಡವರು ಪಾರ್ಸಿ ಧರ್ಮದ ಮೊದಲ ಅಧ್ಯಕ್ಷೆ ಅಂತೇಳಿ. ಯಾರ್ರಿ? ಪಾರ್ಸಿ ಧರ್ಮದ ಮೊದಲ ಅಧ್ಯಕ್ಷೆ. 1887 ಎಲ್ಲಿ ಎಂದು ಕೇಳಿದಾಗ INCಯ ಅಧ್ಯಕ್ಷ ವಹಿಸಿಕೊಂಡ ಮೊದಲ ಮುಸ್ಲಿಂ ಸದಸ್ಯ. ನೆಕ್ಸ್ಟ್ 1888 ಎಲ್ಲಿ ಎಂದು ಕೇಳಿದಾಗ ಅಲಹಾಬಾದ್. ಅಧ್ಯಕ್ಷ ವಹಿಸಿಕೊಂಡವರು ಜಾರ್ಜ್. INCಯ ಅಧ್ಯಕ್ಷ ವಹಿಸಿಕೊಂಡ ಮೊದಲ ಏನು ಅಂತ ವಿದೇಶಿಯ ವ್ಯಕ್ತಿ. ಎಕ್ಸಾಮ್ಗೆ ಏನದಾವಲ್ಲ 1 2 3 4 ವೆರಿ 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 ಇಂಪಾರ್ಟೆಂಟ್. 4ಗಳ ಕೊಟ್ಟು 4 ಹೊಂದಿಸಿ ರೂಪದಾಗೂ ಕೇಳಬಹುದು ಅಥವಾ ಸಿಂಗಲ್ನು ಕೇಳಬಹುದು. ಫಸ್ಟ್ ನೆನ್ಪಿಟ್ಕೋರಿ. ಅದಾದ್ರೆ ನೆಕ್ಸ್ಟ್ 1896 ಎಲ್ಲಿ ಎಂದು ಕೇಳಿದಾಗ ಕಲ್ಕತ್ತಾ. ಯಾರ ನೇತೃತ್ವದಾಗ ಅಂತ ಕೇಳಿದಾಗ ರೆಹಮತ್ ಉಲ್ಲಾ. ಮೊದಲ ಬಾರಿಗೆ ಯಾವ ಗೀತೆ ಹಾಡಲಾಯಿತು ಅಂತ ಕೇಳಿದಾಗ ಒಂದೇ ಮಾತರಂ ಎಂಬ ಗೀತೆಯನ್ನ ಹಾಡಲಾಯಿತು ಅಂತ ನೋಡ್ತೀವಿ. ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ 1900 ಎಲ್ಲಿ ಅಂತ ಕೇಳಿದಾಗ ಲಾಹೂರ. ಇದು ಕೂಡ ಇಂಪಾರ್ಟೆಂಟ್. ಯಾರು ಅಂತ ಕೇಳಿದಾಗ ಅಧ್ಯಕ್ಷ ವಹಿಸಿಕೊಂಡವರು ಗಣೇಶ್ ನಾರಾಯಣ್ ಚಾಂದ್ವಾರ್ಕರ್. INCಯ ಅಧ್ಯಕ್ಷ ವಹಿಸಿಕೊಂಡ ಮೊದಲ ಏನು ಅಂತ ಕೇಳಿದಾಗ ಕನ್ನಡಿಗ. ನೆಕ್ಸ್ಟ್ 1905 ಎಲ್ಲಿ ಎಂದು ಕೇಳಿದಾಗ ಬನಾರಸ್. ಯಾರ ಅಧ್ಯಕ್ಷತೆಯಲ್ಲಿ? ಗೋಪಾಲಕೃಷ್ಣ ಗೋಖಲೆ. ನೆಕ್ಸ್ಟ್ 1906 ಎಲ್ಲಿ ಎಂದಿಗೆ ಯಾರ ನೇತೃತ್ವದೊಳಗ ಎಲ್ಲಿ ಎಂದಿದಾಗ ಕಲ್ಕತ್ತಾ. ಯಾರ ನೇತೃತ್ವದೊಳಗ? ದಾದಾಬಾಯಿ ನೌರೋಜಿ. ಸ್ವರಾಜ್ ಪಕ್ಷದ ಮೊದಲ ಬಾರಿಗೆ ಏನು ಅಂತ ಕೇಳಿದಾಗ ಬಳಕೆ. ನೆಕ್ಸ್ಟ್ 1907 ಎಲ್ಲಿ ಎಂದು ಕೇಳಿದಾಗ ಸೂರತ್. ಯಾರ ನೇತೃತ್ವದೊಳಗ? ರಾಸ್ ಬಿಹಾರಿ ಬೋಸ್. ಇಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರಿಗೂ ಮತ್ತು ರಾಸ್ ಬಿಹಾರಿ ಬೋಸ್ ಅವರ ಭಿನ್ನಾಭಿಪ್ರಾಯಗಳಿಗಾಗಿ ಸೂರತ್ ಒಡಕು ಅಂತ ಕರಿತೀವಿ. ಯಾವ ಒಡಕು? ಸೂರತ್ ಒಡಕು ಅಂತ ಹೇಳಿ. 1908 ಎಲ್ಲಿ ಎಂದು ರಾಸ್ ಬಿಹಾರಿ ಬೋಸ್ ಇವ್ರು ಹೇಳ್ತಾರೆ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತ್ಯೇಕವಾದ ಏನ್ ಬೇಕು ಅಂತ ಕೇಳಿದಾಗ ಸಂವಿಧಾನದ ಪರಿಕಲ್ಪನೆ. ಯಾವ ಪರಿಕಲ್ಪನೆ? ಸಂವಿಧಾನದ ಪರಿಕಲ್ಪನೆ. 1911 ಎಲ್ಲಿ ಅಂತ ಕೇಳಿದಾಗ ಕಲ್ಕತ್ತಾ. ಯಾರ ನೇತೃತ್ವದೊಳಗ ಅಂತ ಕೇಳಿದಾಗ BN ದಾರ್. ಯಾವ್ದಾರ? ಈ ಸಮಯದಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರಗೀತೆಯನ್ನ ಹಾಡಲಾಯಿತು. ಯಾವ ಗೀತೆಯನ್ನು ಹಾಡಲಾಯಿತು? ರಾಷ್ಟ್ರಗೀತೆ. ಹಾಡಿದವರು ಯಾರು ಅಂತ ಕೇಳಿದಾಗ ಸರಳಾದೇವಿ. ನೆಕ್ಸ್ಟ್ 1916 ಎಲ್ಲಿ ಎಂದು ಕೇಳಿದಾಗ ಲಕ್ನೋ. AC ಮಜುಮ್ದಾರ್. ಯಾವ್ದಾರ? ನೆಕ್ಸ್ಟ್ 1917 ಎಲ್ಲಿ ಎಂದು ಕೇಳಿದಾಗ ಅನಿ ಬೆಸೆಂಟ್. ಯಾವ ಬೆಸೆಂಟ್? ಅನಿ ಬೆಸೆಂಟ್ ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ವಹಿಸಿಕೊಂಡ ಪ್ರಥಮ ವಿದೇಶಿಯ ಮಹಿಳೆ. ನೆಕ್ಸ್ಟ್ 1920 ಎಂದು ಕೇಳಿದಾಗ ವಿಜಯ ರಾಘವಾಚಾರ್ಯ. ವಿಜಯ ರಾಘವಾಚಾರ್ಯ. ನೆಕ್ಸ್ಟ್ 1922 CR ದಾಸ್. ಮೊದಲ ಬಾರಿಗೆ ಸ್ವರಾಜ್ ಪಕ್ಷದ ಸ್ಥಾಪನೆಯ ಪರಿಕಲ್ಪನೆ. ಯಾವ್ದ್ರಿ? ಸ್ವರಾಜ್ ಪಕ್ಷದ ಸ್ಥಾಪನೆಯ ಪರಿಕಲ್ಪನೆ. ನೆಕ್ಸ್ಟ್ 1923 ಎಲ್ಲಿ ಕೇಳಿದಾಗ ದೆಹಲಿ. ಯಾರು? ಮೌಲಾನ್ ಆಜಾದ್ ಅಬ್ದುಲ್ ಕಲಾಂ ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ವಹಿಸಿಕೊಂಡ ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ. ನೆಕ್ಸ್ಟ್ ಏನು ಅಂತ ಕೇಳಿದ 1924 ಯಾವ್ಜಿ? ಗಾಂಧೀಜಿ. ನೆಕ್ಸ್ಟ್ 1925 ಕೇಳಿದಾಗ ಕಾನ್ಪುರ. ಯಾರು? ಸರೋಜಿನಿ ನಾಯ್ಡು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ವಹಿಸಿಕೊಂಡ ಪ್ರಥಮ ಭಾರತೀಯ ಮಹಿಳೆ. ನೆಕ್ಸ್ಟ್ 1927 ಸಾರಿ ತೊಳಿ ಗೋ ಬ್ಯಾಕ್ ಸೈಮನ್ ನಿರ್ಣಯ. 1929 ಎಲ್ಲ
ಸಂಪೂರ್ಣ ಸ್ವರಾಜ್ಯವೇ ಕಾಂಗ್ರೆಸ್ ಮುಖ್ಯ ಗುರಿ ಅಂತ ಹೇಳ್ತಾರೆ. 1931 ಎಲ್ಲಿ ಎಂದು ಕೇಳಿದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಮೊದಲ ಬಾರಿಗೆ ಏನ್ ಮಾಡಲಾಯಿತು ಅಂತ ಕೇಳಿದಾಗ ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂತ ನೋಡ್ತೀವಿ. 1930 ಜೆಹನೀರು ಅತ್ಯಂತ ಚಿಕ್ಕ ಹಳ್ಳಿಯಲ್ಲಿ ನಡೆದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ನೆಕ್ಸ್ಟ್ 1932 ಸುಭಾಷ್ ಚಂದ್ರ ಬೋಸ್ ಅವರು ಇದ್ರೊಳಗೆ. 1939 ತ್ರಿಪುರಾ ಯಾರ ಅಧ್ಯಕ್ಷರೊಳಗ ಬಾಬು ರಾಜೇಂದ್ರ ಪ್ರಸಾದ್. ಸುಭಾಷ್ ಚಂದ್ರ ಬೋಸ್ ಅವರು ಆಯ್ಕೆಯಾಗಿದ್ದರೂ ಕೂಡ ಅಧ್ಯಕ್ಷ ಶಾಸನ ವಹಿಸಲು ಸಾಧ್ಯವಾಗದೇ ಇದ್ದಾಗ ಅದರ ರಾಜೀನಾಮೆ ನೀಡಿದಾಗ ಯಾರು ಬಂದರು ಕೇಳಿದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಏನ್ ಕೇಳಿದಾಗ 1940 ಮೌಲಾನಾ ಆಜಾದ್ ಅಬ್ದುಲ್ ಕಲಾಂ. ಯಾರೇ ಮೌಲಾನಾ ಆಜಾದ್ ಅಬ್ದುಲ್ ಕಲಾಂ. ನೆಕ್ಸ್ಟ್ 1946 ಕೇಳಿದಾಗ JP ಕೃಪಲಾನಿ. ಇಲ್ಲೊಂದು ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಸ್ವತಂತ್ರ ನೋಡಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಆಗಿದ್ದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಯಾರು ಅಂತ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಯಾರು ಅಂತ ಹೇಳ್ಬೇಕು? JP ಕೃಪಲಾನಿ ಅಂತೇಳಿ. ಯಾವ ಕೃಪಲಾನಿ? JP ಕೃಪಲಾನಿ ಅಂತ ಹೇಳಿ. 1947 ಯಾರು ಅಂತ ಕೇಳಿದಾಗ ದೆಹಲಿ. ಯಾರೇ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಯಾರೇ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೋಡ್ತೀವಿ. ಇವಿಷ್ಟು ಅಧಿವೇಶನಗಳ ಮ್ಯಾಗ ಗ್ಯಾರಂಟಿ 1 ರಿಂದ 2 ಕ್ವಶನ್ಗಳು ಏನಾಗ್ತಾವ ಅಂತ ಎಕ್ಸಾಮ್ಕ ರೇಂಜ್ ಆಗ್ತಾವ. ಒಂಚೂರು ಸ್ಥಳಗಳನ್ನ, ವರ್ಷಗಳನ್ನ, ಅಧ್ಯಕ್ಷವನ್ನ, ಅಲ್ಲಿ ಕೈಗೊಂಡ ನಿರ್ಣಯಗಳನ್ನ ಒಂಚೂರು ಫೋಕಸ್ ಮಾಡಿದ್ರೆ 100% ಶೋರ್ ಇವರ್ ಏನು ಅಂತ ಕೇಳಿದಾಗ 1 ರಿಂದ 2 ಮಾರ್ಕ್ಸ್ ಬಂದೇ ಬರ್ತಾವ ಅಂತೇಳಿ. ಓಕೆ.